ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಅಕ್ಕಿ ರವೆಯಿಂದ ಇಡ್ಲಿ ಮಾಡೋದು ಮತ್ತು ಮಂಗಳೂರು ಸೌತೆಕಾಯಿ ಸಾಂಬಾರು, ಇಡ್ಲಿ ಸಾಂಬಾರು ಮಾಡೋದನ್ನ ಹೇಗೆ ಅಂತ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ನೋಡಿರಿ ಎಷ್ಟು ಸಾಫ್ಟಾಗಿರುತ್ತೆ ಇಡ್ಲಿ. ಅಕ್ಕಿ ರವೆಯಿಂದ ಇಡ್ಲಿ ಮಾಡಿದರೆ ತುಂಬಾ ಸಾಫ್ಟಾಗಿರುತ್ತೆ. ಅದಕ್ಕೆ ತುಂಬಾ ಸೂಪರ್ ಕಾಂಬಿನೇಷನ್ ಅಂದರೆ ಮಂಗಳೂರು ಸೌತೆಕಾಯಿ ಇಡ್ಲಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಅಕ್ಕಿ ರವೆಯಿಂದ ಇಡ್ಲಿನ ಹೇಗೆ ಮಾಡೋದು ಮತ್ತು ಸಾಂಬಾರು ಹೇಗೆ ಮಾಡೋದು ಅಂತ ನಾನು ಇವಾಗ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ಇವಾಗ ನಾನು ಒಂದು ಮುಕ್ಕಾಲು ಕಪ್ಪು ನಾನು ಉದ್ದಿನ ಬೇಳೆನ ತಗೊಂಡು ಚೆನ್ನಾಗಿ ಒಂದು 2-3 ಸಾರಿ ತೊಳಿತೀನಿ. ಈಗ 2-3 ಸಾರಿ ಚೆನ್ನಾಗಿ ತೊಳೆದ ಮೇಲೆ ನೆನೆ ಹಾಕ್ತೀನಿ. 4 ಗಂಟೆ ಟೈಮ್ ನೆನೆ ಹಾಕ್ತೀನಿ. ಇವಾಗ ಅಕ್ಕಿ ರವೆ ತೊಗೊಂಡಿದ್ದೀನಿ. ಅಕ್ಕಿ ರವೆ ನೋಡಿರಿ, ಮುಕ್ಕಾಲು ಕಪ್ಪು ನಾನು ಉದ್ದಿನ ಬೇಳೆ ತೊಗೊಂಡಿದ್ದೆ. ಈಗ ಮುಕ್ಕಾಲು ಕಪ್ಪಿನಲ್ಲಿ ಮುಕ್ಕಾಲು ಕಪ್ಪಿನ ಥರ 3 ಕಪ್ಪು ನಾನು ಅಕ್ಕಿ ರವೆ ತೊಗೊಂಡಿದ್ದೀನಿ. ಅಕ್ಕಿ ರವೆ ಸಣ್ಣದಾಗಿರಬೇಕು, ದಪ್ಪ ತರಿ ಇರಬಾರ್ದು. ಸಣ್ಣ ರವೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. 1 ಕಪ್ಪು, ಮುಕ್ಕಾಲು ಕಪ್ಪು ಉದ್ದಿನ ಬೇಳೆಗೆ ಮುಕ್ಕಾಲು ಕಪ್ಪಿನ ಥರ 3 ಕಪ್ಪು ಇಡ್ಲಿ ರವೆನ ನಾನು ಹಾಕಿದ್ದೀನಿ. ಅಕ್ಕಿ ತರಿನ ಹಾಕಿದ್ದೀನಿ. ಇವಾಗ 1 ಕಪ್ಪು ನಾನು ಮಾಡಿಟ್ಟಿರೋ ಅನ್ನನ ಹಾಕ್ತಾಯಿದ್ದೀನಿ. ಇವಾಗ ಉದ್ದಿನಬೇಳೆ ನಾವು ರುಬ್ಬೋದು ಇನ್ನೊಂದು ಅರ್ಧ ಗಂಟೆ ಇದೆ ಎನ್ನುವಾಗ ಅಕ್ಕಿ ರವೆನ ಚೆನ್ನಾಗಿ ತೊಳ್ಕೊಬೇಕು. ಅಕ್ಕಿ ರವೆನ ಒಂದು 2-3 ಸಾರಿ ಚೆನ್ನಾಗಿ ತೊಳೆದ ಮೇಲೆ ಒಂದು 2 ನಿಮಿಷ ಹಾಗೆ ಬಿಟ್ಬಿಟ್ಟು ಬಸಿಬೇಕು. ಆವಾಗ ನೀರು ಮಾತ್ರ ಬರುತ್ತೆ, ಈ ರವೆ ಕೆಳಗಡೆ ಹಾಗೆ ಉಳಿಯುತ್ತೆ. ನಾನು ಅಕ್ಕಿ ರವೆನ ನೆನೆಸಲ್ಲ, ತೊಳೆದಿಟ್ಟಿದ್ದೀನಿ, ಹಾಗೆ ಅರಳ್ಕೊಳ್ಳುತ್ತೆ ರವೆ. ಇವಾಗ ಉದ್ದಿನಬೇಳೆ 4 ಅವರ್ ನೆಂದಿದೆ. ಇವಾಗ ಮಿಕ್ಸಿ ಜಾರಿಗೆ ನಾನು ಉದ್ದಿನಬೇಳೆ ಮತ್ತು ಅನ್ನ ಇಷ್ಟನ್ನು ಹಾಕಿ ನಯಸ್ಸಾಗಿ ಗ್ರೈಂಡ್ ಮಾಡ್ತೀನಿ. ಅನ್ನದ ಬದಲು ನೀವು ಅವಲಕ್ಕಿ ಕೂಡ ಹಾಕ್ಬೋದು. ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕ್ಬೇಡ್ರಿ. ಇಡ್ಲಿ ಹಿಟ್ಟು ಗಟ್ಟಿಯಾಗಿರಬೇಕು. ಈಗ ನೋಡಿ ನಯಸ್ಸಾಗಿ ಪೇಸ್ಟ್ ಮಾಡಿದ್ದೀನಿ. ಉದ್ದಿನಬೇಳೆ ಮತ್ತು ಅನ್ನನ ಇಷ್ಟು ನಯಸ್ಸಾಗಿ ನಾವು ಗ್ರೈಂಡ್ ಮಾಡಬೇಕು. ಆವಾಗ ಉದ್ದಿನಬೇಳೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ನಾವು ಉದ್ದಿನಬೇಳೆನ ಎಷ್ಟು ಚೆನ್ನಾಗಿ ರುಬ್ತೀವಿ ಇಡ್ಲಿ ಅಷ್ಟು ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ನಯಸ್ಸಾಗಿ ನಾನು ರುಬ್ಬಿದ್ದೀನಿ. ಈಗ ನಾನು ತೊಳೆದು ಇಟ್ಟಿರೋ ಅಕ್ಕಿ ತರಿನ ಇವಾಗ ಅದೇ ಜಾರಿಗೆ ನಾನು ಉದ್ದಿನಬೇಳೆ ರುಬ್ಬಿಟ್ಟಿದ್ನೆಲ್ಲ ಅದೇ ಜಾರಿಗೆ ಹಾಕ್ಬಿಟ್ಟು ನೀರು ಹಾಕ್ದೇ ಒಂದು 2 ರೌಂಡು ಗ್ರೈಂಡ್ ಮಾಡ್ತೀನಿ. ಜಾಸ್ತಿ ರುಬ್ಬಾರ್ದು, ತುಂಬ ನಯಸ್ ಮಾಡಬಾರ್ದು, ತರ್ತರಿನೇ ಇರಬೇಕು. ಒಂದು 2 ರೌಂಡ್ ಮಾತ್ರ ರುಬ್ಬಬೇಕು ನೀರು ಹಾಕ್ದೇ. ಈಗ ನೋಡಿ ನಾನು ನೀರು ಹಾಕ್ದೇ ರುಬ್ಬಿದ್ದೀನಿ. ನೋಡಿ ತರ್ತರಿಯಾಗಿದೆ, ಇಷ್ಟು ತರ್ತರಿಯಾಗಿರಬೇಕು. ಅದನ್ನು ಈಗ ನಾನು ಉದ್ದಿನಬೇಳೆ ಪೇಸ್ಟ್ ಮಾಡಿದ್ನಲ್ಲ, ಇವಾಗ ಅದಕ್ಕೆ ನಾನು ರುಬ್ಬಿರೋ ಅಕ್ಕಿ ತರಿನ ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪನ್ನು ನೀವು ಕಲಸುವಾಗಲೇ ಹಾಕ್ಬೋದು, ರುಬ್ಬಿದಾಗಲೇ ಹಾಕ್ಬೋದು, ಇಲ್ಲ ಬೆಳಗ್ಗೆ ನೀವು ಇಡ್ಲಿ ಮಾಡುವಾಗ ಕೂಡ ಹಾಕ್ಕೋಬೋದು. ನಾನು ಈಗ ರುಬ್ಬಿದ್ನಲ್ವ ಇವಾಗಲೇ ಹಾಕ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಇವಾಗ ನೈಟ್ ನಾನು ರುಬ್ಬಿಡ್ತೀನಿ. ಬೆಳಗ್ಗೆ ಇಡ್ಲಿ ಮಾಡ್ತೀನಿ. ಮಧ್ಯಾಹ್ನ ನೆನೆ ಹಾಕಿದ್ದೆ, ಉದ್ದಿನಬೇಳೆನ ಮಧ್ಯಾಹ್ನ ನೆನೆ ಹಾಕಿದ್ದೆ. ಸಾಯಂಕಾಲ 6 ಗಂಟೆ 7 ಗಂಟೆ ಹಂಗೆ ನಾನು ರುಬ್ಬಿದ್ದೀನಿ. ಬೆಳಗ್ಗೆ ಎದ್ದು ಇಡ್ಲಿ ಮಾಡ್ತೀನಿ. ಇವಾಗ ನೋಡಿರಿ ಬೆಳಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು. ಉದುಗ್ ಬಂದಿದೆ ನೋಡಿ, ಚೆನ್ನಾಗಿ ಉದುಗ್ ಬಂದಿದೆ. ಹಿಟ್ಟು ನೋಡುವಾಗಲೇ ಗೊತ್ತಾಗುತ್ತೆ ಇಡ್ಲಿ ತುಂಬ ಸಾಫ್ಟಾಗಿರುತ್ತೆ ಅಂತ. ಈಗ ಒಂದು ಅರ್ಧ ಚಮಚ ನಾನು ಸೋಡಾ ಪುಡಿ ಹಾಕ್ತೀನಿ. ಈಗ ಸೋಡಾ ಪುಡಿನ ಕರಗ್ಸೋಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ತೀನಿ, ಜಾಸ್ತಿ ನೀರು ಹಾಕಬಾರ್ದು. ಇಡ್ಲಿ ಹಿಟ್ಟು ಗಟ್ಟಿ ಇರಬೇಕು. ಸೋಡಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇಷ್ಟು ಗಟ್ಟಿ ಇರಬೇಕು. ಈಗ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರ್ತೀನಿ. ಸುತ್ತ ಎಣ್ಣೆ ಸವರಬೇಕು. ಎಣ್ಣೆ ಸವರಿದ ಮೇಲೆ ಸ್ವಲ್ಪನೇ ಹಾಕಬೇಕು ಇಡ್ಲಿ ಹಿಟ್ಟು. ನೋಡಿ, ಒಂದು ಅರ್ಧ ಸೌಟ್ ಹಾಕಿದರೆ ಸಾಕು, ಅದು ಉಬ್ಬಿ ಬರುತ್ತೆ. ಇದೇ ಥರ ಎಲ್ಲ ಪ್ಲೇಟಿಗೂ ಕೂಡ ಹಾಕಿಡ್ತೀನಿ. ಈಗ ನೋಡಿ ಎಲ್ಲ ಪ್ಲೇಟಿಗೂ ಹಾಕಿದ್ದೀನಿ. ಈಗ ಇಡ್ಲಿ ಕುಕ್ಕರ್ನಲ್ಲಿ ನಾನು ನೀರು ಕಾಯೋಕ್ಕಿಟ್ಟಿದ್ದೆ. ನೀರು ಕುದೀತಾ ಇದೆ. ಇವಾಗ ಇಡ್ಲಿ ಸ್ಟ್ಯಾಂಡನ್ನ ಇಟ್ಬಿಟ್ಟು 15 ನಿಮಿಷ ಚೆನ್ನಾಗಿ ಬೇಯಿಸ್ತೀನಿ. ಇವಾಗ ಇಡ್ಲಿ ಬೇಯ್ತಾ ಇರಲಿ. ಇವಾಗ ನಾವು ಸೌತೆಕಾಯಿ ಸಾಂಬಾರನ್ನ ಮಾಡೋಣ. ಇಡ್ಲಿಗೆ ಬೇಳೆನ ನಾನು ಬೇಯಿಸಿಟ್ಕೊಂಡಿದ್ದೀನಿ. 3/4 ಭಾಗ ಬೇಳೆ ಬೇಯಿಸಿಟ್ಟಿದ್ದೀನಿ. ಮತ್ತು ಇನ್ನೊಂದು ಸಾರಿ ಕುಕ್ಕರ್ ಕೂಗಿಸ್ಬೇಕು, ಅದಕ್ಕೋಸ್ಕರ 3/4 ಭಾಗ ಬೇಳೆ ಬೇಯಿಸಿಟ್ಟಿದ್ದೀನಿ. ಈಗ ಮಂಗಳೂರು ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. 1 ಟೊಮೆಟೊ ತೊಗೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಕೊಂಡು ನಾನು ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ. ಇವಾಗ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತೀನಿ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ 1 ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತೀನಿ. ಸ್ವಲ್ಪ ಅರಿಶಿನ ಹಾಕ್ತೀನಿ. ಈರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ 1 ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿದ ಮೇಲೆ ಮಿಕ್ಸ್ ಮಾಡ್ತೀನಿ. ಟೊಮೆಟೊ ಕೂಡ ಮೆತ್ತಗಾಗಬೇಕು. ಈಗ ಟೊಮೆಟೊ ಈರುಳ್ಳಿ ಎಲ್ಲ ಮೆತ್ತಗಾದ ಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಮಂಗಳೂರು ಸೌತೆಕಾಯಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಸಾಂಬಾರು ಸೌತೆಕಾಯಿ ಅಂತಲೂ ಕೂಡ ಕರೀತಾರೆ. ಈಗ ಸೌತೆಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಒಗ್ಗರಣೆಯಲ್ಲೇ ಒಂದು 2 ನಿಮಿಷ ಬೇಯಬೇಕು. ಈಗ ಬೇಯಿಸಿಟ್ಕೊಂಡ್ರೆ ಬೇಳೆನ ಹಾಕ್ತಾಯಿದ್ದೀನಿ. ಬೇಳೆ ಹಾಕಿ ಆದಮೇಲೆ ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟಾದಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು 1 ವಿಸಲ್ ಬರೆಸ್ತೀನಿ. ಮಂಗಳೂರು ಸೌತೆಕಾಯಿ ಬೇಗ ಬೆಂದೋಗುತ್ತೆ, ಅದಕ್ಕೆ 1 ವಿಸಲ್ ಸಾಕು. ಈಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಮತ್ತು 3 ಸ್ಪೂನು ನಾನು ಸಾಂಬಾರು ಪುಡಿ ಹಾಕ್ತೀನಿ.
ತೆಂಗಿನಕಾಯಿ ಸಾಂಬಾರು ಪುಡಿ ಹಾಕಿ ಆದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಯಸ್ಸಾಗಿ ಗ್ರೈಂಡ್ ಮಾಡ್ತೀನಿ. ಈಗ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ನೆನೆ ಹಾಕಿದ್ದೀನಿ. ಇವಾಗ ಮೊದಲು ಖಾರನ ಕುದಿಸ್ಕೋಬೇಕು. ಖಾರ ಚೆನ್ನಾಗಿ ಕುದಿಬೇಕು. ಇವಾಗ ಅದೇ ಕುಕ್ಕರ್ಗೆ ನಾನು ರುಬ್ಬಿರೋ ಖಾರ ಹಾಕಿಬಿಟ್ಟು ನೀರು ಹಾಕಿ ಹುಣಸೆ ರಸ ಉಪ್ಪು ಹಾಕ್ತೀನಿ, ಸ್ವಲ್ಪ ಬೆಲ್ಲ ಹಾಕ್ತೀನಿ. ಸ್ವಲ್ಪ ಬೆಲ್ಲ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಮತ್ತು ಮಿಕ್ಸಿ ಜಾರ್ ತೊಳೆದು ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಬೇಕು. ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದರೆ ಸಾಂಬಾರು ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ನೋಡಿ, ಗಟ್ಟಿ ಕೂಡ ಆಗಿದೆ. ಒಳ್ಳೆ ಘಮ ಕೂಡ ಬರ್ತಾಯಿದೆ. ಸಾಂಬಾರ್ದು ಘಮ ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ನಾನು ಸೌತೆಕಾಯಿ ಮತ್ತು ಬೇಳೆನ ಬೇಯಿಸಿಟ್ಕೊಂಡಿರೋ ಸೌತೆಕಾಯಿನ ಹಾಕ್ತಾಯಿದ್ದೀನಿ. ಇವಾಗ ಬೇಳೆ ಮತ್ತು ಸೌತೆಕಾಯಿ ಬೆಂದಿರೋದ್ರಿಂದ ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ. ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ಉಪ್ಪು ಹುಳಿ ಖಾರ ಕೂಡ ಚೆನ್ನಾಗಿ ಕುದ್ದಿದೆ. ಇಡ್ಲಿಗೆ ಸಾಂಬಾರು ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ಸೌತೆಕಾಯಿ ಕೂಡ ಎಷ್ಟು ಗ್ಲಾಸ್ ಥರ ಆಗಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೋಡಿ ಇವಾಗ ಇಡ್ಲಿ ಸಾಂಬಾರು ರೆಡಿ ಆಯಿತು. ಅದು ಸಾಂಬಾರನ್ನ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಇಡ್ಲಿ ಅಕ್ಕಿ ರವೆಯಿಂದ ಮಾಡಿರೋ ಇಡ್ಲಿ ಮತ್ತು ಸೌತೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ತಿಳಿಸ್ರಿ. ಇವಾಗ ಇಡ್ಲಿ ಆಗಿದೆಯಾ ನೋಡೋಣ. 20 ನಿಮಿಷ ಆಯಿತು. ಇಡ್ಲಿ ಇವಾಗ ನೋಡಿ ಮುಟ್ಟು ನೋಡಿದರೆ ಕೈಗೆ ಅಂಟೋದಿಲ್ಲ. ಇಡ್ಲಿ ಬೆಂದಿದೆ ಅಂತ ಅರ್ಥ. ಈಗ ಸುತ್ತ ಸ್ವಲ್ಪ ನೀರು ಹಾಕೋಣ. ಸುತ್ತ ನೀರು ಸವರೋದ್ರಿಂದ ಇಡ್ಲಿ ಸುಲಭವಾಗಿ ಅಂಟುಕೊಂಡೇ ಬರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಚೆನ್ನಾಗಿ ಇಡ್ಲಿ ಬರ್ತಾಯಿದೆ ನೋಡಿ. ಎಷ್ಟು ಸಾಫ್ಟಾಗಿದೆ ನೋಡಿ, ತುಂಬಾ ಸಾಫ್ಟಾಗಿರುತ್ತೆ. ನೀವು ಸಾಯಂಕಾಲ ಲಂಚ್ ಬಾಕ್ಸಿಗೆ ಕಳಿಸಿದ್ರು ಕೂಡ ಇದೇ ಸಾಫ್ಟ್ ಇರುತ್ತೆ, ಇಷ್ಟೇ ಸಾಫ್ಟ್ ಇರುತ್ತೆ. ಲಂಚ್ ಬಾಕ್ಸಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಸಾಯಂಕಾಲದವರೆಗೂ ಇಟ್ಕೊಂಡು ತಿಂದರೂ ಕೂಡ ತುಂಬಾ ರುಚಿ ಚೆನ್ನಾಗಿರುತ್ತೆ. ಸಾಫ್ಟಾಗೇ ಇರುತ್ತೆ, ಗಟ್ಟಿಯಾಗಲ್ಲ. ನೋಡಿ ಅಕ್ಕಿ ರವೆ ಇಡ್ಲಿ ಮತ್ತು ಸೌತೆಕಾಯಿ ಸಾಂಬಾರು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.